ಸರಿ ಎಲ್ಲರಿಗೂ ನಮ್ಮ ಪ್ರಿಯೋಗಂದ ಬರ್ಡೇ ಐತ್ರಿ. ಈ ನಮ್ಮ ಹುಡುಗಂದ ಬರ್ಡೇ ಐತ್ರಿ. ಇನ್ನು 10 ನಿಮಿಷ ನಮ್ಮ ಹುಡುಗನ ಬರ್ಡೇ ಸ್ಟಾರ್ಟ್ ಆಗ್ತೈತ್ರಿ. ಇವ್ರ ಉಪ್ಸ್ಕದಾರ್ರಿ, ನಾವು ಗಟ್ಟು ಕಟ್ಟವ್ರತ್ತ. ಪ್ರಿಯೋಗ ಬಲೂನ್ ಕೂಡ ಆಡಾವತ್ತ. ನಮ್ಮ ಪಪ್ಪ ವೇಟ್ ಆ್ಯಂಡ್ ವಾಚ್ ತೆಗಿದ್ರು. ಹ್ಯಾಪಿ ಬರ್ಡೇ ಮಗನೇ. ಲಾಸ್ಟ್ ಇಯರ್ ತಡಿದಾಕ ಕುಂತಿದ್ದಿ, ಈಗ ಅವ್ರ ಕಾಕ ಕಾಲ್ ಮಾಡಿದಾರ ನೋಡ್ರಿ. ಕಾಕ ಗೊಬ್ಬ ಹ್ಯಾಪಿ ಬರ್ಡೇ ಮಾಡಿ ಕಾಕ ಕಾಲ್ ಮಾಡಿದಾರೆ ನೋಡಿ. ಕಾಕ ಜೋರ ತಯಾರೈತಿ. 12 ಗಂಟೆಗೆ ಪಾಪ ಕೂಶನ್ ಬರ್ಡೇ ಮಾಡೋದೊಂದು ನಮ್ದೇನು ಇನ್ನೂ ತಯಾರಾಗ್ವತ್ರಿ. ನೋಡ್ರಿ ಹಿಂಗೆ ಹ್ಯಾಪಿ ಬರ್ಡೇ ಮಾಡಿದೆವು. ಇದೆಲ್ಲ ಮನಿ ಎಲ್ಲ ಹರಿಬೇಕು ಕೂತಿದ್ದೇವೆ ರೀ ಬಲೂನ್ಸ್ಗಳು. ಇವ್ರಂತೂ ಒಟ್ಟು ಗಟ್ಟಕತ್ತ 7 ಗಟ್ಟು ಹಾಕೊಂಡು ಮದುವೆ ಮಾಡ್ಕೊಂಡು ಬಂದಾರ್ತಾರೆ. ನಾ ಈ ಗಟ್ಟು ಹಾಕನ್ಕ ಈ ರೀತಿ ನಮ್ಮ ಡೆಕೋರೇಷನ್ ಆಗಿತ್ರಿ. ನಮ್ಮ ಹುಡುಗ ಇವ್ರು ಹಚ್ತೀವಿ. ಬಟರ್ ಹೊಡಿರೋ ನೋಡ್ರಿ. ರಾಜ್ಕುಮಾರ್ ಈಗ ರೆಡಿ ಆಗಿದಾರಿ. ಅಪ್ಪ ಕ್ಷಮ ಮಾಡು. ಅಲ್ಲೇ ನಮ್ಮ ಹುಡುಗ ನಿಂತಿದ್ದಾವಿನ ಬೇಡ ಬೇಡ तू बाहेर पडते की स्माइल प्लीज. इकडे नोडी उभो उभ्या गिफ्ट फॉर यू. आपण कडे नवीन गिफ्ट आहे ना. हाकुती बटर ಎಡಿ नको ಇಲ್ಲಡಿ ಉಬೆ ನಾನು ಕತ್ಲೆ ಅಶೋಕ್ ನಾನು ನಿಂಗು ಬಾ ನಿಂತು ನೀ ಹಾಕೋ ನೀ ಹಾಕೋ ಅತ್ರ ಬರಲಿ. ಮಮ್ಮಿ ಅವ್ನು ಹಚ್ಬೇಡ ಬಿಡು ಮಮ್ಮಿ. ನಾನು ಕೊಡ್ತೀನಿ ಇಲ್ಲಿ ಬೈ. ಒಂದು ಚಾಕ್ಲೇಟ್ ಯಾರ್ದ ಹೋಗ್ಲಿಲ್ಲ ಏನ ಏನ ಚಾಕ್ಲೇಟ್ ಯಾರ್ದ ಗುಬೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ರಾಜ್ಕುಮಾರ್, ಹ್ಯಾಪಿ ಬರ್ತ್ಡೇ ಟು ಯು. ಐತಪ್ಪ ಅದ ಈ ಗಾಡಿ ಪ್ರಿಯೋಗನ್ ನಮ್ದು ಗಿಫ್ಟ್ ಐತ್ರಿ. ಈ ಡೆಕೋರೇಷನ್ ಪ್ರಿಯೋಗನ್ ಸಂಬಂಧ ನಮ್ಮ ಪ್ರಿಯೋಗನ್ ಇದು ಬಂದವು. ಮಾಡ್ರಿ ಹ್ಯಾಪಿ ಬರ್ಡೇ. ಅಜ್ಜರಿ ನೀನು ಹೆಂಗೆ ಮಾಡಿದ್ದಿ? ಓಕೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪಾಪ ಇದು ನೋಡ್ರಿ, ಇದ ನಮ್ಮ ಪ್ರಿಯೋಗ ಗಿಫ್ಟ್ ತೊಗೊಂಡೆವು. ರಿಂಗ್ ತೊಗೊಂಡೇವ್ರಿ. ಪ್ರಿಯೋಗನ ಗಿಫ್ಟ್ ಇದು. ಪ್ರಿಯೋಗ ಚೆನ್ನಾಗೈತೆ. ನಮ್ಮ ಪ್ರಿಯೋಗನ ಬರ್ಡೇ ಮಾಡಿದ್ವಿ ರೀ. ನಾವು ಎಲ್ಲಿ ಹೊಂಟಿದ್ದೇವೆ ಅಂದರೆ ತ್ರ್ಯಂಬಕೇಶ್ವರ ನಾಸಿಕ. ಹಂಗಾಗಿ 3 ಗಂಟೆಗೆ ಮನೆಯಿಂದ ನಾವು ಬ್ರಹ್ಮುಹೂರ್ತದಾಗ ಬರ್ಡೇ ಮಾಡ್ತಾನೆ ವರ್ಷ. ಸೊ ಈಗೂ ಕೂಡ ಬ್ರಹ್ಮುಹೂರ್ತದಾಗ ಬರ್ಡೇ ಮಾಡಕತ್ತಿದ್ವಿ ರೀ. ಕರೆ ಅವ್ನು ನಿದ್ದೆ ಆಗೋಲಾಗಿತ್ತು. 1:30 ತನಕ ಮಾತಾಡ್ಕೊಂಡು ನಮ್ಮ ಜೊತೆಗೂ ಅಷ್ಟಾಗ ನಾವು ಎಬ್ಸಿದೆವು. ಅವ್ನು ಮೂಡಿಲ್ಲಾಗಿತ್ತು. ಇಡ್ಲಿ ಸಹ ಕಿರಿಕಿರಿ ಮಾಡಿದೆ. ಈಗ ಎಲ್ಲ ಬರ್ಡೇ ಅಂತಲೇ ಆಟ ಆಡ್ಕೊಂಡು ಕೂತಿದ್ದಾರೆ ನೋಡ್ರಿ. ಈಗ ಮಸ್ತ್ ಇವ್ರು ಕೇಕ್ ತೊಗೊಂಡು ಕೂತ್ರಿ. ಈಗ ಇಬ್ಬರು ಮಂದಿ ರಾತ್ರಿ 3:30 ನೋಡ್ರಿ. ನಮ್ಮ ಹುಡುಗ ಇದ್ರ ಕೂಡ ಆಡ್ಕೊಂಡು ಕೂತೈತಿ. ಮಸ್ತ್ ಬಗ್ಗೆ ನಮ್ಮ ಡೆಕೋರೇಷನ್ ಆಗೈತ್ರಿ. ಮುಂಜಾನೆ 4 ಗಂಟೆಗೆ ಅದ್ರ ಬಿಟ್ಟಿದ್ದೀವಿ. ಬಟ್ ನಾವು ಇನ್ನೂ ರೀಚ್ ಆಗಕ್ಕೆ ಇನ್ನೊಂದು ಅರ್ಧ ತಾಸು ಇದ್ದರೆ 9 ಗಂಟೆಗೆ ರೀಚ್ ಆಗ್ತೇವೆ. ಎಲ್ಲರೂ ಮಲ್ಕೊಂಡಿದ್ದೇವೆ ರೀ. ಫೇಸ್ ನೋಡ್ರಿ, ಯಾಕಂದ್ರೆ ನಾವು ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ. ಜಸ್ಟ್ ಪ್ರಿಯೋಗನ ಬರ್ಡೇ ಅದು ಡೆಕೋರೇಷನ್ ಅದು ಇದಾಯಿತು. ಪಪ್ಪ ಅದನ್ನ ಸ್ವಲ್ಪ ಮಲ್ಕೊಂಡಿದ್ರು. ಹಂಗಾಗಿ ಸ್ವಲ್ಪ ನೈಟ್ ಮಾಡಿದ್ರು ಮೊದಲು. ಆಮೇಲೆ ಇವರಿಗೂ ನಿದ್ದೆ ಬಂದು, ಯಾಕಂದ್ರೆ ಮುಂದೆ ಕೂತ್ರೆ ನಾವು ಮಲ್ಕೋಬೇಕು. ಅವ್ರಿಗೂ ನಿದ್ದೆ ಬಂದು ಅದಾದಮೇಲೆ ಪಪ್ಪನ ಅಲ್ಲಿಂದ ರೈಡ್ ಮಾಡ್ಕೊಂಡು ಬಂತಾರೆ. ನಾವು ಪ್ರಿಯೋಗ ನೋಡಿ. ಪ್ರಿಯೋಗ ಹಾಯ್ ಹೇಳು. ಹಾಯ್, ಹ್ಯಾಪಿ ಬರ್ಡೇ.
ಇನ್ನು ಬಡ್ಡೆ ಮಾಡೋದು ಭಾಳ ಕಳಿಸಿತ್ತು ರಾತ್ರಿ ನುಸ್ತಾ ಅಳೋದು ಮಾಡಿದ ಬಟ್ ಇವಾಗ ಹ್ಯಾಪಿ ಆಗಿದೆ ಸೊ ಈಗ ಬಂದ ರೀಚ್ ಆಗಿದ್ದೇವ್ರಿ ನಾವು ತ್ರ್ಯಂಬಕೇಶ್ವರ್ಗೆ ಪತ್ರಿ ಮತ್ತು ಹೂವು ತೊಗೊಂಡೇವ್ರಿ ನಮ್ಮ ಪ್ರಿಯೋಗ ಈಗ ನಡೆಯೋದು ಬೇಡಾಗೈತ್ರಿ ನೋಡ್ರಿ ಹಾಯ್ ಮಾಡಕ್ಕೆ ಬರ್ತಿದ್ದು ಮಗ ಸರಿ ನಡೆಯೋದು ಬೇಡಾಗಿತ್ತು ಗರ್ದಿ ಇಲ್ಲಕ್ಕನಾದ್ರು ಪಟಾಪಟ ಹೋಗಿ ದೇವ್ರ ದರ್ಶನ ತೊಗೊಂಡ್ಬರ್ಬೇಕು ಆಮೇಲೆ ಮುಂದಿನ ಕೆಲಸ ಉಲ್ಟಾ ವಡಪಾವ್ ತಿನ್ನಾಗ ಬಂದೆವು ಉಲ್ಟಾ ವಡಪಾವ್ ನೀ ಅಂತಿನವ ಮಗನ್ಯಾಗ ಏ ಪ್ರಿಯೋಗ ಫುಲ್ ರಶ್ ಆಗೈತಿ ಇದೆಲ್ಲಾನು ಫುಲ್ ಪ್ಯಾಕ್ ಇದೆ ಇಷ್ಟೊಂದು ನಂಬರ್ ಹೆಚ್ಚು ಹೋಗ್ಬೇಕು ಪ್ರಿಯೋಗ ನನ್ನ ಬಿಟ್ಟು ಯಾರ ಕಡೆನೂ ಹೋಗೋದಿಲ್ಲ ಇನ್ನೊಬ್ಬ ಅಂದ್ರೆ ಬರಂಗಿಲ್ಲ ಏನಿಲ್ಲ ಇವತ್ತು ಹ್ಯಾಪಿ ಬರ್ಡೇ ಐತಿ ಯಾ ನನ್ನ ಬಾತ್ ಈಗ ಅಪ್ಪ ಬಿ ಪೆನ್ ಬೇಡ ಅಜ್ಜ ಬೇಡ ಐ ಬೇಡ ಅಷ್ಟು ಬೇಡ ಅಮ್ಮ ಬೇಕಾಗಿದ್ದಾರೆ ಆ್ಯಕ್ಚುಲಿ 1.5 ತಾಸು ವೇಟಿಂಗ್ ಒಳಗೆ ನಿಂತಂತಾರೆ ನಾವು ಇವಾಗ ಗುಡಿಯೊಳಗೆ ಮೇನ್ ಗುಡಿಯೊಳಗೆ ಬಂದೇವಿ ಇಲ್ಲಿ ಬಂದ್ರೂ ಅಂದರೆ ನಾವು ಲಿಂಗಕ್ಕೆ ಕೈ ಹಚ್ಚಿ ದೇವ್ರ ದರ್ಶನ ತೊಗೋಕ್ಕಾಗಂಗಿಲ್ಲ ದೂರಿಂದ ದರ್ಶನ ಐತಿ ಬಟ್ ಭೀಮಾಶಂಪುರ ಒಳಗೆ ನಾವು ಪೂರ್ಣ ಲಿಂಗಕ್ಕೆ ನಮ್ಮ ತಲೆ ಹನಿ ಮುಟ್ಟಿ ದರ್ಶನ ತೊಗೋಬೋದು ಅದಾದಮೇಲೆ ಇಲ್ಲಿ ನಿಮ್ಮೆಲ್ಲರಿಗೂ ನಾನು ಶಿಖರ ದರ್ಶನ ಮಾಡಿಸಾತೀನಿ ಭಾಳ ತ್ರಾಸ ಐತೆ ಅವ್ರ ದರ್ಶನಕ್ಕೆ ನಮ್ಮ ಪ್ರಿಯೋಗ ಅಂದ್ರೆ ಭಾಳ ಕಾಡಿದ್ರಿ ಇವತ್ತು ನಮ್ಗೆ ಅಂದ್ರೆ ಭಾಳ ಕಾಡಿದ ದರ್ಶನ ಹೋದಾಗ ಎತ್ಕೋರಿ ಕಿರಿಕಿರಿ ಹಚ್ಚಿದ್ರಿ ದರ್ಶನ ಮಾಡಿಸ್ಕೊಂಡು ಇಲ್ಲ ನೋಡ್ರಿ ಗೋಲು ಈಗ ಎಲ್ಲ ತಿಳಿಯೈತ್ರಿ ಟ್ಯಾಕ್ಟ್ರಿ ಬೇಕು ಟ್ರಕ್ ಬೇಕು ಮಗ ಎಲ್ಲ ಕಾಡಾಕದ ಬೇಕು ಸ್ವಾಮಿ ಸಮರ್ಥ ಗುರುಪೀಠಕ್ಕೆ ಭೀ ಬಂದೇವು ನೋಡ್ರಿ ನಾವು ಹಾಂ ಇಲ್ಲಿ ಮಸ್ತ್ ಬಕ್ಕಿ ಊಟ ಮಾಡತ್ತೀವ್ರಿ ಹಾಂ ಏನು ನೋಡ್ರಿ ನಮ್ಮ ಪ್ರಿಯೋ ಹೆಂಗೈತಿ ಜುನ್ಕಾರಿ ನಂಗೆ ನೀಡಿಲ್ಲ ಹಾಂ ಇವ್ರಿಗೆ ನೀಡಿಲ್ಲ ಅಂದ್ರೆ ಇವ್ರಿಗೆ ಏನು ಮಾಡೋದಾರ ಜುನ್ಕಾರಿ ಕಾಳು ಚಟ್ಟ ಚಪಾತಿ ಉಳ್ಳಾಗಡ್ಡಿ ಇದು ಏನ ಬುಂದೆಕಾಳ ಮಜ್ಜಿಗೆ ತೋರಿಸ್ಕೊಂಡು ಸ್ವಾಮಿ ಸಮರ್ಥ ಗುರುಪೀಠಕ್ಕೆ ಬಂದೇವ್ರಿ ತಿಂಡೋರಿ ನಾಶಿಕ್ ನಮ್ಮ ಪ್ರಿಯೋಗ ನೋಡ್ರಿ ಮಸ್ತ್ ಬಗ್ಗೆ ಬನ್ಯಾ ಮೇಲೆ ತಿರ್ಗಾಡ್ದವಂಗೆ ಯಾರು ನೆನ್ಗೆ ಹೇಗೆ ತೊಗೋದಿಲ್ಲ ಗುಡಿಯೊಳಗೆ ಬಂದಮೇಲೆ ಫಸ್ಟ್ ನಮ್ಮ ಸ್ವಾಮಿ ದರ್ಶನ ಆಯ್ತು ರೀ ನಾನು ಸ್ವಾಮಿ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದೀನಿ ಅದಾದಮೇಲೆ ಸ್ವಾಮಿ ಸುತ್ತಮುತ್ತೆಲ್ಲನೂ ಏನು ಈಗ ಸ್ವಾಮಿ ಸಾರಾಮೃತದೊಳಗೆ 21 ಅಧ್ಯಾಯ ಇದಾವೆ ರೀ ಅದರದ್ದು ಒಂದೊಂದು ಫೋಟೋಸ್ ಹಚ್ಚಿದ್ದಾರೆ ಅದ್ರೊಳಗೆ ಏನು ಒಂದೊಂದು ಅಧ್ಯಾಯ ಒಳಗೆ ಅರ್ಥ ಐತಿ ಅದಾದಮೇಲೆ ಇಲ್ಲಿ ಸೈಡ್ಗೆ ಪಾರಾಯಣ ಕೂಡ ನಡೆಯಕತ್ತೈತಿ ರೀ ಅದಾದಮೇಲೆ ಇಲ್ಲಿ ಎಲ್ಲ ದೇವ್ರ ಮೂರ್ತಿಗಳು ಕೂಡ ಇದ್ದು ಕಾಳಭೈರವ ರೇಣುಕಾ ಮಾತಾ ಅನ್ನಪೂರ್ಣೇಶ್ವರಿ ಸೊ ಎಲ್ಲ ದೇವ್ರದ ನಾವು ದರ್ಶನ ಕೂಡ ತೊಗೊಂಡು ರೀ ಮಸ್ತಾಗಿ ಒಂದು ಪಾಸಿಟಿವ್ ವೈಬ್ ಇತ್ತು ಈ ಗುಡಿಯೊಳಗೆ ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ ಅರ್ದಿದ್ದು ಗಾಡಿ ಮಮ್ಮಂದಿತ್ತು ಅಂದ ಪಪ್ಪಂದಿತ್ತು ಅಂದ ಅಶು ಪಪ್ಪು ಪಪ್ಪಲ್ಲ ಪಪ್ಪಿ ಅಲ್ಲಿಸ್ತಾನ ಅಂದ್ರೆ ಸಂಜೆ ಚಹಾ ಟೈಮ್ ಆಗಿಬಿಟ್ಟಿತ್ತು ನೋಡ್ರಿ ಸೊ ಎಲ್ಲರೂ ಚಹಾ ಕುಡಿಯೋಕೆ ನಿಂತ್ಬಿಟ್ಟು ಅದ್ರ ಜೊತೆ ಒಂದು ಮಟ್ಕಿ ಬೇಳೆ ತೊಗೊಂಡು ಮಸ್ತ್ ಪಕ್ಕಿ ಚಹಾ ಕುಡ್ದು ಪುನಃ ಹಾದಿ ಹಿಡ್ದು ಬಿಟ್ಟು ರೀ ಅಲ್ಲಿಸ್ತಾನ ಅಂದ್ರೆ ಸಂಜೆ ವೇಳೆ ಆಗಿತ್ತು ಊಟಕ್ಕೆ ಬಂದಿತ್ತು ರೀ ಗಿರಿದೊಳಗೆ ನಾವು ಎವ್ರಿ ಟೈಮ್ ಮನೆ ಊಟದ ಥರ ಬೇಕಾಯ್ತಂದ್ರೆ ಈ ಗಿರಿದೊಳಗೆ ಹೋಗ್ತೀವಿ ಸೊ ಅಲ್ಲಿ ಒಂದು ಥಾಳಿ ತೊಗೊಂಡು ಎಲ್ಲರೂ ಕೂಡಿ ಸೊ ಮಸ್ತಾಗಿ ಎಲ್ಲರೂ ಒಂದೊಂದು ಥಾಳಿ ತಿಂದು ರೀ ಅದಾದಮೇಲೆ ಪಪ್ಪ ಮುಂಜಾನೆಯಿಂದ ಕಾಡಕತ್ತೀರಿ ನೀವೇನು ಕೊಡೋರು ಮೊಮ್ಮಗನ ಬರ್ಡೇ ಪಾರ್ಟಿ ಅಂತ ಸೊ ಪಪ್ಪಾನೇ ಇವತ್ತು ಊಟ ಕೊಟ್ಟರು ಅದಾದಮೇಲೆ ನಮ್ಮ ಪ್ರಿಯೋಗನ ಬರ್ಡೇ ಸ್ಮಾಲ್ ಆಗಿ ಸ್ವೀಟ್ ಆಗಿ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ರು ನಿಮ್ಗೆಲ್ಲರಿಗೂ ಯಾವ ರೀತಿ ಅನಿಸ್ತು ಅಂತ ಹೇಳಿ ಡೆಕೋರೇಷನ್ ಆಮೇಲೆ ಒಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ನಮಗೋಸ್ಕರ ಪ್ರಿಯೋಗ ಭಾಳ ಸ್ಪೆಷಲ್ ಇದ್ದಾನೆ ಅವನಿಗೋಸ್ಕರ ನಾವು ಪ್ರತಿಯೊಂದು ಕ್ಷಣನೂ ಜೀವಿಸ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಿಯೋಗ್ ಫಾರ್ ಎವ್ರಿಥಿಂಗ್ ಇದೇ ರೀತಿ ನಿಮ್ಮ ಆಶೀರ್ವಾದ ಕೂಡ ನಮ್ಮ ಪ್ರಿಯೋಗನ ಮೇಲೆ ಇರಲಿ ಮತ್ತು ಪ್ರಿಯೋಗ ಇನ್ನೂ ದೊಡ್ಡವಾಗಿ ಮುಂದೆ ಬೆಳಲಿ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗ ಭೇಟಿಯಾಗೋನು ಅಲಿಸ್ತಾನೆ ಎಲ್ಲರಿಗೂ ಬಾಯ್ ಲಾಫ್ ಆ್ಯಂಡ್ ಲವ್